ಇನ್ನು ಪ್ರಾಣ ಪ್ರತಿಷ್ಠಾಪನೆಗೆ 84 ಸೆಕೆಂಡ್ಗಳ ಶುಭ ಮುಹೂರ್ತವನ್ನ ನೀಡಲಾಗಿದೆ. 84 ಸೆಕೆಂಡ್ಗಳ ವಿಶೇಷತೆ ಏನು ಅಂದ್ರೆ 12:29 12:30 ಏನು ಸಮಯ ನೀಡಿದ್ದಾರೆ, ಆ ಸಮಯದ ವಿಶೇಷತೆ ಏನು? ನೋಡಿ, ಉತ್ತರಾಯಣ ಅಂತನ್ನೋದೇ ಒಂದು ವಿಶಿಷ್ಟವಾಗಿರ್ತಕ್ಕಂಥದ್ದು ಅಂತ. ದೇವತಾ ಪ್ರತಿಷ್ಠೆಗೆ ಉತ್ತರಾಯಣವನ್ನು ಬಹಳ ವಿಶೇಷವಾಗಿ ಕಾಯ್ತಾರೆ. ಅದರಲ್ಲೂ ಇದರಲ್ಲಿ ಕೇಂದ್ರದಲ್ಲಿ ಗುರುವಿನ ಸಂಚಾರ ಇರುವ ವರ್ಷ ಇದು. ಇಲ್ಲದೆ ಹೋದ್ರೆ ಈ ಲಗ್ನವು ಈ ದಿನವು ಸಿಗ್ತಾ ಇರಲಿಲ್ಲ. ಇನ್ನು 5 ವರ್ಷ ಕಾಯ್ಬೇಕಾಗಿತ್ತು. ಯಾವಾಗ ಗುರುವು ಕರ್ಕ ರಾಶಿಗೆ ಹೋಗುವವರೆಗೂ ಇಂಥ ವಿಶೇಷವಾಗಿರ್ತಕ್ಕಂತಹ ದಿನ ಲಗ್ನ ಸಿಗ್ತಾ ಇರಲಿಲ್ಲ. ಅದೇ ವಿಶೇಷ, ಅದನ್ನು ನೀವು ಅಂಡರ್ಲೈನ್ ಮಾಡಬೇಕು. ಅದೇ ವಿಶೇಷ. ಈ ಗುರುವು ರವಿಯಿಂದ ಕೇಂದ್ರದಲ್ಲಿ ಇರಬೇಕು. ಅಂತಹ ವರ್ಷದಲ್ಲಿ ನಾವು ಇದ್ದೀವಿ ಸುಯೋಗದಿಂದ, ಶ್ರೀರಾಮದೇವರ ಅನುಗ್ರಹದಿಂದ. ಹಾಗಾಗಿ ಈ ಸಮಯವು ಗುರುವಿನ ಕೇಂದ್ರದಲ್ಲಿ ಇರ್ತಕ್ಕಂತಹ ಸಮಯ ಆದ್ರಿಂದ ಬಹಳ ವಿಶೇಷವಾಗಿರ್ತಕ್ಕಂತಹ ದಿನ. ಆ ಸಮಯ ಅಭಿಜಿನ್ ಮುಹೂರ್ತ ಅಂತಂತ ಹೇಳಲಾಗುತ್ತೆ. ಆ ಸಂದರ್ಭದಲ್ಲಿ 1 ನಿಮಿಷಕ್ಕಿಂತ ಸ್ವಲ್ಪ ಜಾಸ್ತಿ ಸಮಯದಲ್ಲಿ ಪ್ರಾಣ ಪ್ರತಿಷ್ಠೆಯನ್ನು ಮಾಡ್ತಾರೆ. ಪ್ರಾಣ ಅಂತಂತಂದ್ರೆ ವಾಯು ತತ್ವ ಅಂತಂತ. ಆವಾಹನಂಚ ಸ್ವಪನಂ ಪಂಚಗವ್ಯಸ್ಯ ಮಧ್ಯವತ್ ಪೂರ್ವ ಅದ್ಯುತ್ತರ ಪರ್ಯಂತಹ ಕಳಶಕ್ರಮ ಉಚ್ಯತೆ ಅಂತಂತಾನು ಅದಕ್ಕೆ ಶ್ಲೋಕಗಳು ಉಂಟು. ಮತ್ತು ಚಿದಾನಂದ ರಸಂ ಸರ್ವಗುಣ ಸಂಪೂರ್ಣ ಉತ್ತಮಂ ಪಂಚವಿಂಶತಿ ತತ್ವಾನಾಂ ದೇವತಾ ತದನಂತರಂ ಅಂತಂತಾನು ಆ ದೇವರನ್ನು ಇಡತಕ್ಕಂತಹ ಸಮಯದಲ್ಲಿ ಈ ಕೆಲವೇ ಕ್ಷಣಗಳು ಏನಿರ್ತದೆ ಅದು ವಾಯು ತತ್ವದ ಒಂದು ಆವಾಹನೆಯನ್ನು ಮಾಡ್ತಾರೆ. ಭಗವಂತನು ಬಂದು ನೆಲೆಸ್ತಕ್ಕಂಥದ್ದು ಪ್ರಾಣದೇವರ ಒಳಗೆ. ಪ್ರಾಣದೇವರು ಬಂದಾಗಮ ಅಂದ್ರೆ ಹನುಮಂತ ದೇವರು ಅಂತಂತ. ಹನುಮಂತ ದೇವರ ಸನ್ನಿಧಾನವನ್ನು ಮಂತ್ರಪೂರ್ವಕವಾಗಿ ಪ್ರತಿಮೆಯಲ್ಲಿ ಆ ಕ್ಷಣದಲ್ಲಿ ಕೊಡಲಾಗುತ್ತದೆ. ಅದಕ್ಕಿಂತ ಮುಂಚೆನೂ ಅಲ್ಲ, ಅದಕ್ಕಿಂತ ಹಿಂದಿನ ದಿನಾನೂ ಅಲ್ಲ. ಪ್ರತಿಷ್ಠೆ ಮಾಡುವ ಆ 1 ನಿಮಿಷದ ಪರ್ಯಂತ ಚಿಲ್ಲರೆ ಪರ್ಯಂತ ಏನಿದೆ ಅಷ್ಟರ ಒಳಗೆ ಪ್ರಾಣತತ್ವದ ಪ್ರತಿಷ್ಠೆ ಆಗ್ತದೆ. ಪ್ರಾಣತತ್ವವು ಬಂದರೆ ಮಾತ್ರ ಭಗವಂತನ ಸಾನ್ನಿಧ್ಯ ಬರ್ತದೆ ಅಂತಂತ ಸಂಹಿತೆಗಳು ಹೇಳ್ತದೆ. ಓಕೆ, ಥ್ಯಾಂಕ್ ಯು ಕಶ್ಯಪ್ರೆ, ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.